ಹಾಗಾದ್ರೆ ಬಂಗಾರ ಹೃದಯ ಇರ್ತಕ್ಕಂಥ ಇಷ್ಟು ಜನರನ್ನ ನಾನು ಒಟ್ಟಿಗೆ ನೋಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಇಲ್ಲಿ ಸಿಕ್ಕಿದೆ ಅಂತ ನಾನು ನಿಮ್ಮೆಲ್ಲರ ಅಂತರಾತ್ಮಗಳಿಗೆ ನನ್ನ ಶರಣಾರ್ಥಿಗಳು. ಇದು ಭಾಷಣ ಮಾಡತಕ್ಕಂಥ ವೇದಿಕೆ ಅಲ್ಲ, ಆದ್ರೂ ಸಹ ಜೀವ ನಮ್ದಲ್ಲ, ಜೀವನ ನಮ್ಮದು. ಹೇಳಕ್ ಹೋದ್ರೆ ನಮ್ಗೆ ಟೈಮೇ ಸಾಲೋದಿಲ್ಲ. ವಾಣಿ ಮೇಡಮ್ ಅವರು ಮತ್ತೆ ಮಂಜುಳಾ ಮೇಡಮ್ ಅಂತ ಹೇಳಿ ಇಬ್ರು ಶಕ್ತಿ ದೇವತೆಗಳಲ್ಲಿ ಇದ್ದಾರೆ. ಆದ್ರೆ ನಮ್ಮ ಆಫೀಸ್ಗೆ ನಾನು ಹೋಗಿಲ್ಲ, ಫಸ್ಟ್ ಈ ಆಫೀಸಿಗೆ ಬಂದಿದ್ದೀನಿ, ಯೋಚನೆ ಮಾಡಿ. ಶ್ರೀ ಕ್ಷೇತ್ರದ ಪಾಲಕರಾದಂತ ಅಣ್ಣಪ್ಪ ಸ್ವಾಮಿಯನ್ನ ನೆನೆಸುತ್ತಾ, ಈ ಕೋಲಾರ ಜಿಲ್ಲೆಯ ಈ ಒಂದು ಭಾಗದ, ನಮ್ಮ ಇಡೀ ಕರ್ನಾಟಕದ ಒಂದು ಕೊಡುಗೈ ಕ್ಷೇತ್ರ ಆದಂತ ಕೂಡುಮಲೈ ಮಹಾಗಣಪತಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಹಾಗೆ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವತೆಗಳನ್ನ ಸ್ಮರಿಸುತ್ತಾ, ಈ ಒಂದು ಔಪಚಾರಿಕವಾದಂತ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಸಹೋದರ ಜಿಲ್ಲಾಧ್ಯಕ್ಷರಾದಂಥ ವಾಸುದೇವಣ್ಣನವರೇ, ಉಪಾಧ್ಯಕ್ಷರಾದಂಥ ವೆಂಕಟೇಶ್ ಅಣ್ಣವರೇ, ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ನನ್ನ ಸಹೋದರ ಲಕ್ಷ್ಮಣ್ ಗೌಡ ಅವರೇ, ಹಾಗೆ ಎಲ್ಲ ನಮ್ಮ ವೇದಿಕೆಯ ಹಿರಿಯ ಸದಸ್ಯರೇ, ಈ ಒಂದು ತಾಲೂಕಿನ ಯೋಜನಾಧಿಕಾರಿಗಳು, ನನ್ನ ಮಾರ್ಗದರ್ಶಕರು ಆದಂಥ ಹರೀಶ್ ಗೌಡ ಅವರೇ, ಹಾಗೆ ಎಲ್ಲ ಮೇಲ್ವಿಚಾರಕರವರೇ, ಅಲ್ಲಿ ಕೃಷಿ ಅಧಿಕಾರಿಗಳವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ, ನಿಮ್ಮೆಲ್ಲರ ಅಂತರಾತ್ಮಗಳಿಗೆ ನನ್ನ ಶರಣಾರ್ಥಿಗಳು. ದುಡಿಮೆಯ ಒಂದು ಅಂಶ ಧರ್ಮಕ್ಕಿರಲಿ, ಶ್ರಮದ ಒಂದು ಪಾಲು ಸಮಾಜಕ್ಕಿರಲಿ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ಯಾಕೆ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಇದು ಭಾಷಣ ಮಾಡತಕ್ಕಂಥ ವೇದಿಕೆ ಅಲ್ಲ, ಆದ್ರೂ ಸಹ ಗೌರವವನ್ನು ಸೂಚಿಸಿದ ಸಂದರ್ಭದಲ್ಲಿ ನಾವು ಹಿರಿಯರು ಹೇಳಿರ್ತಕ್ಕಂಥ ಕೆಲವು ಮಾತುಗಳನ್ನ ನೆನ್ಸ್ಕೊಳ್ಬೇಕಾಗುತ್ತೆ. ಮೊದಲೇ ಸಾಲ ಹೇಳಿದಾಗೆ ದುಡಿಮೆಯ ಒಂದು ಅಂಶ ಧರ್ಮಕ್ಕಿರಲಿ ಅಂದಾಗ, ನಾನು ಲಿಂಗಾಯತ, ನಾನು ಒಕ್ಕಲಿಗ, ನಾನು ಕುರುಬ, ನಾನು ವಾಲ್ಮೀಕಿ, ನಾನು ಹರಿಜನ, ಈ ತರ ನಾವು ಭಾವನೆಯನ್ನ ನೋಡ್ಕೊಂಡು, ಅದು ನಾವು ಮಾಡ್ಕೊಂತಿರೋ ಜಾತಿ. ಅದು ಧರ್ಮ ಯಾವುದು? ಧರ್ಮ ನಾವು ಎಲ್ಲ ಒಂದು ಸಭೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಪಂಚಾಯತಿ ಮತ್ತೊಂದು ಮೂದೊಂದು ಆದಾಗ ನಾವು ಹೇಳ್ತಾ ಇದ್ವಿ, ಧರ್ಮದಿಂದ ಮಾತಾಡು, ಧರ್ಮದಿಂದ ನಡ್ಕೋ, ಧರ್ಮದಿಂದ ಇರು ಅಂತ ಹೇಳ್ತಾರೆ. ಆ ಧರ್ಮಕ್ಕೆ ನಮ್ಮ ಒಂದು ಪಾಲಿರಲಿ. ಹಾಗೆ ಇನ್ನೊಂದು ಪಾಲನ ನಾವು ಸಮಾಜಕ್ಕೆ ಇರಲಿ ಅಂತ ಹೇಳಿದಾಗ, ಸಮಾಜ ಅಂದ್ರೆ ಕೇವಲ ನಮ್ಮ ಮನೆ ಅಥವಾ ನಮ್ಮ ಕುಟುಂಬ ಅಥವಾ ನಮ್ಮ ವಟಾರ ಆಗೋದಿಲ್ಲ. ಇಡೀ ವ್ಯವಸ್ಥೆಯಲ್ಲಿ ಏನಿದೆ ಆ ಒಂದು ಸಮಾಜಕ್ಕೆ ನಮ್ದೊಂದು ಭಾಗ ಇರಲಿ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ನಂಗೆ ಇಲ್ಲಿ ಬರ್ತಕ್ಕಂಥದ್ದು ಒಂದು ವಿಶೇಷ ಆಯ್ತು. ಎಲ್ಲರ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷರು ಎಲ್ಲರೂ ನಮ್ಗೆ ಸಂಪರ್ಕದಲ್ಲಿ ಪ್ರತಿದಿನ, ಈಗೂ ಸಹ ಫೋನ್ ಬರ್ತಾ ಇದೆ, ವಿಶ್ ಮಾಡ್ತಾ ಇದ್ದಾರೆ. ಹಬ್ಬ ಬೇರೆ, ಹಾಗಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಕರ ಸಂಕ್ರಮಣೆ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಅಧ್ಯಕ್ಷರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಇಷ್ಟೇ ವಿಶೇಷ ಸಮಯ. ಈ ಜೀವ ನಮ್ದಲ್ಲ, ಜೀವನ ನಮ್ಮದು. ಈ ಜೀವ ಯಾವ ಕ್ಷಣದಲ್ಲಾದ್ರೂ ಬೇಕಾದ್ರೂ ಹೋಗ್ಬೋದು, ಆದ್ರೆ ಜೀವನವನ್ನ ಹೇಗೆ ರೂಪಿಸ್ಕೋಬೇಕನ್ನೋದನ್ನ ನಾವು ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ನಾವು ಕಲಿತಕ್ಕಂಥದ್ದು ಸಾಕಷ್ಟಿದೆ. ಅವರ ಒಂದು ಸರಳತೆ, ಅವರೊಂದು ಸಮಾಜಕ್ಕೆ ಅವರ ಕೊಡುಗೆ ಹೇಗಿದೆ ಅಂತಂದ್ರೆ, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕೆಲವೇ ಅಂಶಗಳನ್ನು ಮಾತ್ರ ಹೇಳಿದರು. ಅವರು ಹೇಳಕ್ ಹೋದ್ರೆ ನಮ್ಗೆ ಟೈಮೇ ಸಾಲೋದಿಲ್ಲ. ಯಾಕಂದ್ರೆ 36 ವರ್ಷಗಳ ಕಾಲ ಒಂದು ಪತ್ರಿಕೋದ್ಯಮದಲ್ಲಿ ನಾನು ಸೇವೆಯನ್ನು ಸಲ್ಲಿಸಿ, ಅವನ ಪತ್ರಿಕೆಯನ್ನ ಮನೆಗೆ ವಿತರಣೆ ಮಾಡ್ತಾ ಈ ಒಂದು ಯೋಜನೆಯಲ್ಲಿ ನಾನು ಬರ್ಬೇಕಾಯ್ತು. ನಮ್ಮ ಕೊಪ್ಪಳ ಪ್ರಾದೇಶಿಕ 2013ರಲ್ಲಿ ಪ್ರಾರಂಭ ಆಯ್ತು. ಆಗ ನಮ್ಮ ತಾಲೂಕು ಯೋಜನಾಧಿಕಾರಿಗಳಾದಂತ ಚಂದ್ರಶೇಖರ್ ಸರ್ ಅಂತ ಇದ್ರು. ಆಗ ನಮ್ಮ ಪ್ರಾದೇಶಿಕ ನಿರ್ದೇಶಕರಾದಂತ ನಮ್ಮ ದೂತಪ್ಪ ಗೌಡ್ರು ಅವರಿದ್ರು, ಮತ್ತೆ ನಮ್ಮ ನಿರ್ದೇಶಕರಾದಂತ ನಮ್ಮ ವಿನಯ್ ಸರ್ ಅವರಿದ್ರು. ಇವನ್ನೆಲ್ಲ ನಾವು ಯಾಕೆ ನೆನ್ಸ್ಕೊಂತೀವಿ ಅಂತಂದ್ರೆ, ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ತಾಲೂಕು ಯೋಜನಾಧಿಕಾರಿ ಹರೀಶ್ ಗೌಡ ಅವರು ಇದ್ದಾರೆ, ಅವ್ರ ಮುಂದೆ ಜಿಲ್ಲಾ ನಿರ್ದೇಶಕರಾಗ್ತಾರೆ, ಆಡಿಯೋರು ಆಗ್ತಾರೆ. ಅವ್ರಿಗೆ ಸಾಕಷ್ಟು ಮಂಜುನಾಥ ಸ್ವಾಮಿ ಆಶೀರ್ವಾದ ಇದೆ ಅಂತ ನಾನು ಬಯಸ್ತೀನಿ. ಯಾಕಂತಂದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಇಲ್ಲಿ ಇರ್ತಕ್ಕಂಥ ನಿರ್ದೇಶಕರು ಇವತ್ತು ನಮ್ಗೆ ಆಡಿಯಾಗಿ ಬಂದಿದ್ದಾರೆ. ಈ ಸ್ಥಳದ ಶಕ್ತಿನೇ ಆಗಿದೆ. ಹಾಗಾಗಿ ವಿಶೇಷವಾಗಿ ನನಗೆ ಇಲ್ಲಿ ಬರ್ಲಿಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ನಮ್ಮ ಲಕ್ಷ್ಮಣ್ ಗೌಡ್ರು. ಅವರು ತಮ್ಮ ಶುಭಾಶಯ ಕೋರೋ ಜೊತೆಗೆ, ಸರ್ ನೀವು ಪ್ರಥಮವಾಗಿ ನೀವು ನಮ್ಮ ಕೋಲಾರ ಜಿಲ್ಲೆ ನಮ್ಮ ಕೂಡುಮಲೆ ಗಣಪತಿಯನ್ನ ನೀವು ದರ್ಶನ ಮಾಡ್ಕೊಂಡು ಪ್ರಾರಂಭ ಮಾಡ್ಬೇಕಂತ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಹಗರಿಬೊಮ್ಮನಹಳ್ಳಿಯಲ್ಲಿ 2 ಆಫೀಸ್ ಇದೆ, ಯೋಜನಾ ಕಚೇರಿಗಳು. ಇಬ್ರು ಶಕ್ತಿ ಅಲ್ಲಿ ನಮ್ಮ ವಾಣಿ ಮೇಡಮ್ ಅವರು ಮತ್ತೆ ಮಂಜುಳಾ ಮೇಡಮ್ ಅಂತ ಹೇಳಿ ಇಬ್ರು ಶಕ್ತಿ ದೇವತೆಗಳಲ್ಲಿ ಇದ್ದಾರೆ. ಆದ್ರೆ ನಮ್ಮ ಆಫೀಸ್ಗೆ ನಾನು ಹೋಗಿಲ್ಲ, ಫಸ್ಟ್ ಈ ಆಫೀಸಿಗೆ ಬಂದಿದ್ದೀನಿ, ಯೋಚನೆ ಮಾಡಿ. ನಮ್ಮ ಜಿಲ್ಲಾ ಕಚೇರಿಗೂ ಭೇಟಿ ಕೊಡಕ್ಕಾಗಿಲ್ಲ. ಸಾರ್ ಹೇಳಿದಾಗೆ 2 ದಿನ ಆಗಿದೆ ನಾವು ಕ್ಷೇತ್ರಕ್ಕೆ ಹೋಗ್ಬಂದು. ನಮ್ಮ ಪ್ರಾದೇಶಿಕ ಕಚೇರಿಗೆ ಹೋಗಿಲ್ಲ. ಆ ಭಗವಂತನ ಒಂದು ಆದೇಶ ಇಲ್ಲಿದೆ ಅಂತ ನನ್ಗೆ ಅನಿಸುತ್ತೆ. ಜೊತೆಗೆ ಚಿನ್ನದ ವ್ಯಾಪಾರವನ್ನ ಮಾಡ್ಕೊಂಡಿರ್ತಕ್ಕಂಥವ್ರು ಕೋಲಾರ ಹೇಗಿರುತ್ತೆ ಅಂತ ಇವತ್ತಿಗೂ ನೋಡಿಲ್ಲ ನಾನು. ಇವತ್ತೇ ಫಸ್ಟ್ ಪ್ರಥಮವಾಗಿ ಕೋಲಾರ ಜಿಲ್ಲೆಯನ್ನು ಅಡ್ಡಾಡ್ತಾ ಇರೋದು.
ವಿಶೇಷವಾಗಿ ಅದು ಒಂದು ಹೊಸ ಏನು ಉತ್ತರಾಯಣ ಪ್ರಾರಂಭ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ನೋಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ಗೆಲ್ಲಾ ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷರು ಬಂದ್ರು, ಬಂಗಾರದಂಡ ಅಧ್ಯಕ್ಷರು ಬಂದು ಎಲ್ಲರಿಗೂ ಬಂಗಾರ ಕೊಡ್ತಾರೆ ಅಂತ ಇದ್ರು. ಆದ್ರೆ ಅದು ಬಂಗಾರ ಹೃದಯ ಇರ್ತಕ್ಕಂಥ ಇಷ್ಟು ಜನರನ್ನ ನಾನು ಒಟ್ಟಿಗೆ ನೋಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಇಲ್ಲಿ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಹಾಗೆ ಬರ ದಿನಗಳಲ್ಲಿ ನಮ್ಮ ಎಲ್ಲಾ ಜನಜಾಗೃತಿ ಸದಸ್ಯರು, ಉಪಾಧ್ಯಕ್ಷರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ನೀವೆಲ್ಲರೂ ರಾಜ್ಯಾಧ್ಯಕ್ಷ ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಯಾವುದೇ ಸ್ಥಾನಮಾನಕ್ಕಿಂತ ಪೂಜ್ಯರ ಅಡಿಯಲ್ಲಿ ಒಂದು ಏನು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ, ಅದು ಪೂರ್ವಜನ್ಮದ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾರು ಅನ್ಯತಾ ಭಾವಿಸದೆ, ನಮ್ಮ ತಾಲೂಕು ಯೋಜನಾಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿಲ್ಲ, ನಮ್ಮ ಜಿಲ್ಲಾ ನಿರ್ದೇಶಕರು ಮಾಹಿತಿ ಕೊಟ್ಟಿಲ್ಲ ಅನ್ನೋ ಭಾವನೆ ಬಿಟ್ಟು, ಅವ್ರ ಕಾರ್ಯಕ್ರಮ ಎಲ್ಲೇ ನಿಮ್ಗೆ ಒಂದು ಕಿವಿಗೆ ಮಾಹಿತಿ ಮುಟ್ಟಿದಾಗ ಮೊದಲು ಜನಜಾಗೃತಿ ವೇದಿಕೆಯವರು ಮುಂದೆ ನಿಂತ್ಕೊಂತ ಕೆಲಸ ಮಾಡ್ತಕ್ಕಂಥ ಒಂದು ಸ್ವಭಾವ ನಮ್ಮಲ್ಲಿ ಇದೆ. ಅದು ಇನ್ನೂ ಹೆಚ್ಚಿ ಒಂದು ಮುನ್ನಡೆಬೇಕಂತ ಹೇಳಿ ನಾನು ಬಯಸ್ತೇನೆ. ಜೊತೆಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನ, ಹೊಸ ಹೊಸ ರೂಪರೇಷೆಗಳನ್ನ, ನಿಮ್ಮೆಲ್ಲರ ಮಾಹಿತಿಯನ್ನ ನಾನು ಈ ಸಂದರ್ಭದಲ್ಲಿ ಅಪೇಕ್ಷೆ ಪಡ್ತೇನೆ. ಮಾಹಿತಿ ಮತ್ತೆ ಮಾರ್ಗದರ್ಶನ ನಿಮ್ಮೆಲ್ಲರದ್ದು ಅವಶ್ಯಕತೆ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರ ಒಂದು ಕನಸು ತುಂಬಾ ಇದೆ. ಆ ಕನಸನ್ನು ಸಹ ಒಂದು ಪ್ರಾಮಾಣಿಕವಾಗಿ ಮತ್ತೆ ಪ್ರಾಮಾಣಿಕನಕ್ಕಿಂತ ಪಾರದರ್ಶಕವಾಗಿ ಅದನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷರಿಗೆ ಸಹ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ತಾಲೂಕು ಯೋಜನಾಧಿಕಾರಿಗಳು ಸಹ ಬಹಳ ಖುಷಿ ಆಯ್ತು ನನಗೆ. ಅವರು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರಂತ ನಮ್ಮ ನಿಕಟಪೂರ್ವ ಅಧ್ಯಕ್ಷರನ್ನು ಹೇಳಿಲ್ಲ ನನಗೆ. ಸುಮ್ಮನೆ ಕ್ಯಾಜುವಲ್ ಆಗಿ ಎಲ್ಲರೂ ಭೇಟಿ ಆದಂಗೆ ಇವರು ತಾಲೂಕು ಯೋಜನಾಧಿಕಾರಿಗಳು ಅಂದಾಗೆ ನಾವು ಅವ್ರಿಗೆ ತಹಸೀಲ್ದಾರ್ ಅಂತ ಕರಿತೀವಿ, ನಾವು ಜಿಲ್ಲಾ ನಿರ್ದೇಶಕರಿಗೆ ನಾವು DC ಅಂತ ಕರಿತೀವಿ, ನಾವು ನಮ್ಮ ಪ್ರಾದೇಶಿಕ ನಿರ್ದೇಶಕರಿಗೆ ನಾವು ಕಮಿಷನರ್ ಅಂತ ಕರಿತೀವಿ. ರಾಷ್ಟ್ರಪತಿ ಯಾರು ನಿಮ್ಗೆ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಅಮ್ಮನವರು ಪ್ರಧಾನಮಂತ್ರಿಗಳು. ಈ ರೀತಿ ನಾವೊಂದು ಒಕ್ಕೂಟದಲ್ಲಿ ನಾವೊಂದು ಸಾಮಾನ್ಯವಾಗಿ ಹೇಳ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲ ಇವತ್ತು ಬಂದಿರೋದು ಬಹಳ ಸಂತೋಷ ಆಯ್ತು. ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲ ಕುಟುಂಬಗಳಿಗೆ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸಲಿ, ನಿಮ್ಮ ದುಃಖ ದುಮ್ಮಾನಗಳನ್ನ ದೂರ ಮಾಡ್ಲಿ, ಸಂತೋಷ ಸಮೃದ್ಧವಾದಂತ ಜೀವನ ನಿಮ್ದಾಗ್ಲಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿರ್ತಂತ ನಮ್ಮ ತಾಲೂಕು ಯೋಜನಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾ ಉಪಾಧ್ಯಕ್ಷರಿಗೆ ಹಾಗೂ ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಗೆ ನನ್ನ ಭಕ್ತಿ ಪ್ರಣಾಮಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನ ವಿರಾಮವನ್ನು ಹೇಳ್ತೇನೆ. ಜೈ ಜನರ ವೇದಿಕೆ, ಜೈ ಧರ್ಮಸ್ಥಳ.